ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 7th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 7ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಪಾಠ 11, ಲೆಸನ್ 11, ಪಾಠ 11. ಈ ನೆಲ ಈ ಜಲ. ಈ ನೆಲ, this land. ಈ ಜಲ, this water. Nela here can also refer to the floor also, but here in this context in the poem it refers to the land. ಸೊ ಈ ಪದ್ಯವನ್ನು ಬರೆದವರು H. Dundiraj. Always remember, you have to see the name of the poet while you're reading the poem. So this poem is all about, we'll see in the small entrance. Okay. ಪರಿಸರದ ಉಳಿವೇ ನಮ್ಮ ಉಳಿವು. ಪರಿಸರದ ಉಳಿವು. ಪರಿಸರ ಅಂದರೆ ಎನ್ವಿರಾನ್ಮೆಂಟ್, ದ ನೇಚರ್. ಓಕೆ. ಓನ್ಲಿ ಇಫ್ ಯು ಸೇವ್ ದ ನೇಚರ್, ಈವನ್ ವಿ ವಿಲ್ ಬಿ ಸೇವ್ಡ್. ಪರಿಸರದ ಹಾನಿಯಿಂದ ನಮ್ಮ ಬದುಕು ದುಸ್ತರವಾಗುತ್ತದೆ. ಪರಿಸರದ ಹಾನಿಯಿಂದ, ಇಫ್ ಯು ಸ್ಪಾಯ್ಲ್ ದ ನೇಚರ್, ಹಾನಿ ಇಸ್ ಅ ಸ್ಪಾಯ್ಲ್, ನಮ್ಮ ಬದುಕು, ಅವರ್ ಲೈಫ್ ವಿಲ್ ಬಿಕಮ್ ದುಸ್ತರ ಅಂದರೆ ಇಟ್ ವಿಲ್ ಬಿಕಮ್ ಕಂಪ್ಲೀಟ್ಲಿ ಅಪ್ಸೈಡ್ ಡೌನ್. ಹೀಗಾಗಿ ಓನ್ಲಿ ಪರಿಸರ ರಕ್ಷಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಸೊ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಹೊಣೆ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಸೇವ್ ಅವರ್ ಎನ್ವಿರಾನ್ಮೆಂಟ್, ನೇಚರ್. ಜನರಲ್ಲಿ, ಮಕ್ಕಳಲ್ಲಿ ಪರಿಸರದ ಜಾಗೃತಿಯನ್ನುಂಟು ಮಾಡಲು, ಜಾಗೃತಿ ಇಸ್ ಅವೇರ್ನೆಸ್, ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೀಪಲ್ ಆ್ಯಂಡ್ ದ ಚಿಲ್ಡ್ರನ್. ಸೊ ಅನೇಕ ಸಂಘ ಸಂಸ್ಥೆಗಳು ನಿರಂತರವಾಗಿ ಮಾಡುತ್ತಲೇ ಬಂದಿವೆ. ಈ ದಿಸೆಯಲ್ಲಿ ಕವಿತೆಗಳು ಮಹತ್ವದ ಪಾತ್ರ ವಹಿಸಿವೆ. ಸೊ ದಿಸ್ ಇಸ್ ಒನ್ ಆಫ್ ದ ಪೋಯಮ್ ವಿಚ್ ಟಾಕ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದ ನೇಚರ್, ವೈ ಯು ನೀಡ್ ಟು ಸೇವ್ ದ ನೇಚರ್. ವಿಲ್ ಸ್ಟಾರ್ಟ್ ವಿತ್ ದ ಪೋಯಮ್. ಈ ನೆಲ, ಈ ಜಲ, ಈ ಕಾಡು, ದಿಸ್ ಲ್ಯಾಂಡ್, ದಿಸ್ ವಾಟರ್. ಜಲ ಇಸ್ ಅ ವಾಟರ್, ನೆಲ ಇಸ್ ಅ ಲ್ಯಾಂಡ್, ಕಾಡು ಇಸ್ ಅ ಫಾರೆಸ್ಟ್. ಗೀಜಗ ಕಟ್ಟಿದ ಈ ಗೂಡು. ಗೀಜಗ ಇಸ್ ಒನ್ ಆಫ್ ದ ಬರ್ಡ್. ಓಕೆ, ದ ವೆರೈಟಿ ಆಫ್ ಅ ಬರ್ಡ್. ಕಟ್ಟಿದ, ದ ಬಿಲ್ಟ್ ಬೈ ದ ಗೀಜಗ. ಈ ಗೂಡು, ದ ನೆಸ್ಟ್. ಗೂಡು ಇಸ್ ಅ ನೆಸ್ಟ್, ದ ನೆಸ್ಟ್ ಬಿಲ್ಟ್ ಬೈ ದ ಗೀಜಗ. ಇರಲಿ ಇರಲಿ ಹೀಗೆ, ಲೆಟ್ ಇಟ್ ಬಿ ದೇರ್ ಲೈಕ್ ಆಸ್ ಇಟ್ ಈಸ್. ಪ್ರಕೃತಿ ಕೊಟ್ಟ ಕೊಡುಗೆ, ಇಟ್ ಈಸ್ ಅ ಗಿಫ್ಟ್. ಕೊಡುಗೆ ಇಸ್ ಅ ಗಿಫ್ಟ್ ಗಿವನ್ ಬೈ ಪ್ರಕೃತಿ, ದ ನೇಚರ್ ಟು ಅಸ್. ಈ ನೆಲ, ಈ ಜಲ, ಈ ಕಾಡು, ಗೀಜಗ ಕಟ್ಟಿದ ಈ ಗೂಡು. ಇರಲಿ ಇರಲಿ ಹೀಗೆ, ಪ್ರಕೃತಿ ಕೊಟ್ಟ ಕೊಡುಗೆ. ಜುಳು ಜುಳು ಹರಿವ ಹೊಳೆಗೆ. ಸೊ ಜುಳು ಜುಳು ಇಸ್ ಅ ಸೌಂಡ್ ಆಫ್ ಅ ವಾಟರ್. ಹರಿವ, ದ ಫ್ಲೋಯಿಂಗ್. ಹೊಳೆ, ದ ಲೇಕ್ ಆರ್ ದ ರಿವರ್. ಸೊ ಜುಳು ಜುಳು ಹರಿವ ಹೊಳೆಗೆ, ಫಾರ್ ದ ರಿವರ್ ವಿಚ್ ಇಸ್ ಫ್ಲೋಯಿಂಗ್. ಕೊಳೆಯ ಬೆರೆಸೋ ಕಳರೆ. ಸೊ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಮಿಕ್ಸಿಂಗ್ ದ ಡರ್ಟ್. ಕೊಳೆ ಇಸ್ ಅ ಡರ್ಟ್. ಕೊಳೆಯ ಬೆರೆಸೋ, ಬೆರೆಸೋ ಅಂದರೆ ಮಿಕ್ಸ್ ಮಾಡೋದು. ವಿ ಆರ್ ಮಿಕ್ಸಿಂಗ್ ದ ಡರ್ಟ್. ಸೊ ಹೂ ಆರ್ ದೋಸ್ ಮಿಕ್ಸಿಂಗ್ ದ ಡರ್ಟ್? ಕಳರು. ಕಳರು ಅಂದರೆ ದ ಡಿಮನ್ಸ್. ಓಕೆ, ದ ಬ್ಯಾಡ್ ಪೀಪಲ್. ಬೇಸಿಕಲಿ ದ ಬ್ಯಾಡ್ ಪೀಪಲ್ ಆರ್ ಮಿಕ್ಸಿಂಗ್ ದ ಡರ್ಟ್ ಟು ದ ಫ್ಲೋಯಿಂಗ್ ವಾಟರ್. ಬಗೆ ಬಗೆ ಹೊಗೆಯನ್ನು ಉಗುಳಿ. ಬಗೆ ಬಗೆ, ದ ವೆರೈಟಿ ಆಫ್ ಹೊಗೆ ಅಂದರೆ ಸ್ಮೋಕ್. ಇಟ್ಸ್ ಉಗುಳಿ, ಇಟ್ಸ್ ಎಮಿಟಿಂಗ್ ದ ಸ್ಮೋಕ್. ಮಲಿನಗೊಳಿಸದಿರಿ ಗಾಳಿ. ಮಲಿನ ಇಸ್ ಅ ಪೊಲ್ಯೂಟ್. ಡು ನಾಟ್ ಪೊಲ್ಯೂಟ್. ಮಲಿನಗೊಳಿಸದಿರಿ, ಡು ನಾಟ್ ಪೊಲ್ಯೂಟ್ ದ ಏರ್. ಗಾಳಿ ಇಸ್ ದ ಏರ್. ಸಾಕು, ಇನ್ನು ಸಾಕು. ಎನಫ್, ದಿಸ್ ಇಸ್ ಎನಫ್ ನೌ. ಈ ತಪ್ಪ ತಿದ್ದಬೇಕು. ವಿ ಹ್ಯಾವ್ ಟು ಕರೆಕ್ಟ್ ದಿಸ್ ಮಿಸ್ಟೇಕ್. ತಪ್ಪು ಇಸ್ ಅ ಮಿಸ್ಟೇಕ್. ತಿದ್ದಬೇಕು, ಕರೆಕ್ಟ್ ದಿಸ್. ವಿ ಹ್ಯಾವ್ ಟು ಕರೆಕ್ಟ್ ದಿಸ್ ಮಿಸ್ಟೇಕ್. ಜುಳು ಜುಳು ಹರಿವ ಹೊಳೆಗೆ, ಕೊಳೆಯ ಬೆರೆಸೋ ಕಳರೆ. ದ ಬ್ಯಾಡ್ ಪೀಪಲ್ ಹೂ ಆರ್ ಮಿಕ್ಸಿಂಗ್ ದ ಡರ್ಟ್ ಫಾರ್ ದ ರಿವರ್. ಬಗೆ ಬಗೆ ಹೊಗೆಯನ್ನು ಉಗುಳಿ. ಮಲಿನಗೊಳಿಸದಿರಿ ಗಾಳಿ. ಬೈ ಎಮಿಟಿಂಗ್ ಅ ಡಿಫ್ರೆಂಟ್ ವೆರೈಟಿ ಆಫ್ ಅ ಸ್ಮೋಕ್. ಡು ನಾಟ್ ಪೊಲ್ಯೂಟ್ ದ ಏರ್. ಸಾಕು, ಇನ್ನು ಸಾಕು. ಎನಫ್ ದಿಸ್. ಜಸ್ಟ್ ಎನಫ್. ಮೇಕ್ ದಿಸ್ ಎನಫ್. ಈ ತಪ್ಪ ತಿದ್ದಬೇಕು. ವಿ ಹ್ಯಾವ್ ಟು ಕರೆಕ್ಟ್ ದಿಸ್ ಮಿಸ್ಟೇಕ್. ಮರಗಳ ಕಡಿದು ಕಡಿದು. ವಿ ಆರ್ ಕಟಿಂಗ್ ದ ಟ್ರೀಸ್. ಕಡಿ ಅಂದರೆ ಕಟ್. ಮರಗಳು ಅಂದರೆ ಟ್ರೀಸ್. ವಿ ಆರ್ ಕಟಿಂಗ್ ದ ಟ್ರೀಸ್. ಎಲ್ಲೆಡೆ ಬಣ ಬಣ ಬಿಸಿಲು. ಎಲ್ಲೆಡೆ, ಎವ್ರಿವೇರ್. ಬಿಸಿಲು ಇಸ್ ಅ ಸನ್ನಿ. ಓಕೆ, ಬಣ ಬಣ ಬಿಸಿಲು ಅಂದರೆ ಇಟ್ಸ್ ಇಸ್ ಟೂ ಸನ್ನಿ. ಸೊ ದಟ್ ಹೌ ವಿ ನರೇಟ್, ವಿ ಡಿಸ್ಕ್ರೈಬ್ ದ ಬಿಸಿಲು. ಬಿಸಿಲು ಇಸ್ ಅ ಟೂ ಪ್ರಿಕಿ. ಇಟ್ಸ್ ಟೂ ಹಾಟ್. ವೆರಿ ವೆರಿ ಹಾಟ್. ಸೊ ದಟ್ಸ್ ಹೌ ವಿ ಸೇ ವೆರಿ ವೆರಿ ಹಾಟ್ ಇಸ್ ಅ ಬಣ ಬಣ ಬಿಸಿಲು.
Chilipili uliva hakki. Hakki is a bird. The chirping. Chilipili is a chirping of a uli andre the matu, the voice of a bird. Alutide bikki, bikki. They are crying. Bikki, bikki. They are continuously crying with sorrowness, with too much of a sad. Saku innu saku. Enough, please. Hasiragabeku baduku. Baduku is a life. Hasiru is a green. Hasiragabeku. It has to become a green. What has to become a green? The life has to become green. Maragala kadidu by cutting the trees. Ellade bana bana bisilu. Everywhere it's too sunny. Chilipili uliva akki. The birds which are chirping. Aluti the bikki bikki. They are crying very badly. Saku innu saku, please enough. Hasiragabeku baduku. The life has to become a greenery. Rakshisabeku bidade namma nela jalagala navu. Without leaving our land and water, we have to protect it. Rakshisu, protect. Rakshisabeku, we have to protect the nela jala. Nalina peeligegaki, nalina the tomorrow, peelige in the generation, for the tomorrow generation, we have to save our nature. See, we enjoy everything that we have here, and tomorrow whoever comes after us, maybe our brothers or sister, our children, they don't have anything. They have to see all, even the crow also in the chart. Imagine that kind of a life. Now itself the life has become very critical, very bad. So respect the nature. Make less use of a plastic. Always carry your own bags. Always carry your own utensils. Do not carry the water bottles. Do not buy the water bottles. As much as possible, try to fill the water on your own wherever you go. So this is one small contribution that we can do in our everyday day-to-day life, and we can save so many animals, so many living beings, so many trees, so much of water. So try this from today onwards. Ulisiri Nadina Cheluvu. So please save the beauty of this land. Sirinada Cheluvu, E Karunada Cheluvu, Sirinadu. So this is a wealthy region, which the Karnataka is a wealthy region. Please save the beauty of this place. And the author, the poet is saying here. So we'll read the complete poem. ಈ ನೆಲ ಈ ಜಲ ಈ ಕಾಡು ಗೀಜಗ ಕಟ್ಟಿದ ಈ ಗೂಡು ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಕಳರೆ ಬಗೆ ಬಗೆ ಹೊಗೆಯ ಉಗುಳಿ ಮಲಿನಗೊಳಿಸದಿರಿ ಗಾಳಿ ಸಾಕು ಇನ್ನು ಸಾಕು ಈ ತಪ್ಪ ತಿದ್ದಬೇಕು ಮರಗಳ ಕಡಿದು ಎಲ್ಲೆಡೆ ಬಣ ಬಿಸಿಲು ಚಿಲಿಪಿಲಿ ಹುಲಿವ ಅಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ ಸಾಕು ಇನ್ನು ಸಾಕು ಹಸಿರಾಗಬೇಕು ಬದುಕು ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು ಸಿರಿನಾಡ ಚೆಲುವು ಈ ಕರುನಾಡ ಚೆಲುವು. ಈ ಪದ್ಯವನ್ನು ಬರೆದವರು H. ಡುಂಡಿರಾಜ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, write mail to yashaswikannadavaani@gmail.com. And you all know that I won't be doing the activities, so please do the activities on your own. Repeat ಮಾಡಿ if you have not understood the poem. ಮತ್ತೆ repeat ಮಾಡಿ ಕೇಳಿ. ಡೌಟ್ ಇದ್ದರೆ let me know. So thank you so much. I'll complete the few more lessons are pending from the 7th standard. So we'll meet you all with one more lesson and the poem very soon anta helta. Like ಮಾಡಿ, share ಮಾಡಿ, subscribe ಮಾಡಿ to Yashaswi Kannada Vaani YouTube channel, and share this video with your friends who are struggling to understand the poem. Thank you so much. Dhanyavad. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults.
I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.